ಮೊನ್ನೆ ಅಧ್ಯಕ್ಷರೇ, ಕಳೆದ ಬೆಂಗಳೂರಿನ ಅಧಿವೇಶನದಲ್ಲಿ ಆಗಸ್ಟ್ನಲ್ಲಿ ಇದೇ ಕ್ವಶನ್ ಕೂಡ ಸೇಮ್ ಕ್ವಶನ್ ಸ್ಟಾರ್ ಆಗಿತ್ತು. ಈಗನೂ ಕೂಡ ತಾವು ಸ್ಟಾರ್ ಮಾಡಿದ್ರಿ. ನಾನು ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೂ ಸ್ಟಾರ್ ಕೊಟ್ಟಿಲ್ಲ ಗೃಹ ಮಂತ್ರಿಗಳು. ಭಾಳ ನೋವಿನ ಸಂಗತಿ ಅಧ್ಯಕ್ಷರೇ. ಅವರೇ ಒಂದು ಉತ್ತರದಲ್ಲಿ ಬರುತ್ತೆ ಅಧ್ಯಕ್ಷರೇ, ಸುಮಾರು ಒಂದು 16 ಕೋಟಿ ಲಾಸ್ ಆಗಿದೆ ಅಗ್ನಿಶಾಮಕ ದಳ ಇಲ್ಲದ ಕಾರಣ ಅಂತ ಸರ್ಕಾರದಿಂದ ಉತ್ತರ ಬಂದಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಅವತ್ತಿನ ದಿನ ಕೂಡ ಭಾಳಷ್ಟು ಚರ್ಚೆ ಆಗಿತ್ತು. ನಾನು ಸುಮಾರು ಸಲ ಜಿಲ್ಲಾಧಿಕಾರಿಗಳು ರಿಕ್ವೆಸ್ಟ್ ಮಾಡಿಕೊಂಡೆ. ಆಗಸ್ಟ್ ಅಂದರೆ ನೋಡಿ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 5 ತಿಂಗಳಾಯ್ತು ಅಧ್ಯಕ್ಷರೇ. ಹೈವೇದಲ್ಲಿ ಸುಮಾರು ಒಂದು 12 ಬೂತ್ ಇದೆ. ಮೊನ್ನೆ ಕೇಳಿಯಲ್ಲಿ ಭಾಳಷ್ಟು ಜನ ಎಲ್ಲ ಸಮಾಜದವ್ರು ಇರ್ತಾರೆ. ಸುಮಾರು 16 ಕೋಟಿನೇ ಇದು ಲಾಸ್ ಅಂತ ತೋರಿಸ್ತಾ ಇದ್ದಾರೆ. ಮೊನ್ನೆ ರೀಸೆಂಟ್ಲಿ ರೇಕುಳ್ಗಿ ಗ್ರಾಮದಲ್ಲಿ 15 ದಿವಸ ಕೆಳಗಡೆ ರಿಯಾಜುದ್ದೀನ್ ಅಂತ ಅಶೋಕ್, ಸರೋಜಿನಿ ಮತ್ತು ವಿರ್ಶೆಟ್ಟಿ ಪಾಟ್ಲಂಬ ಹೊಲದಲ್ಲಿ 16 ಎಕರೆ ಜಮೀನು ಬೆಂಕಿಗೆ ಅವಘಡ ಆಗಿದೆ ಅಧ್ಯಕ್ಷರೇ. 3 ತಾಸು ಬಾದ ಅಗ್ನಿಶಾಮಕ ವಾಹನ ಬಂತ ಅಧ್ಯಕ್ಷರೇ. ಅದು ರೈತ ಬಚಾಯಿಸ್ಲಿಕ್ಕೆ ಹೋಗಿ ಒಬ್ಬ ST ರೈತ ನಾಗಪ್ಪ ಸಿಂಧೋಲ್, ಮಾನ್ಯ ಗೃಹ ಮಂತ್ರಿಗಳೇ, ಅವನ ಕಾಲು ಕೂಡ ಸುಟ್ಕೊಂಡಿದ್ದಾನೆ ಅಧ್ಯಕ್ಷರೇ. ಆ ಅಗ್ನಿ ಅವಘಡ ಲೇಟಾಗಿ ಬಂದಿದ್ದಕ್ಕೆ ವೆಹಿಕಲ್ ಕಾಲು ಕೂಡ ಸುಟ್ಟು ಅವನು ಸುಮಾರು 2 ಲಕ್ಷ ರೂಪಾಯಿ ಹೈದರಾಬಾದ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಅಧ್ಯಕ್ಷರೇ. ಅಂದ್ರೆ ನೀವೇ ಗೃಹ ಮಂತ್ರಿನೇ, ಇಷ್ಟು ಪವರ್ಫುಲ್ ಗೃಹ ಮಂತ್ರಿಯಾಗಿ 5 ತಿಂಗಳಾಯ್ತು, ಒಂದು ಜಮೀನು 2 ಎಕರೆ ಅಲ್ಲಿನ ಆಡಳಿತ ಕೊಡಲ್ಲ ಅಂದ್ರೆ ಅಧ್ಯಕ್ಷರೇ, ಇದು ಎಷ್ಟು ಕಾಳಜಿ ಇದೆ ಸರ್ಕಾರ? ಯಾಕಂದ್ರೆ ಒಂದು ನೋವಿನ ಸಂಗತಿ ಅಂದ್ರೆ ಅಧ್ಯಕ್ಷರೇ, ಯಾವುದೇ ಒಂದು ಇಲ್ಲಿ ಡಿಸ್ಕಷನ್ ಆಗ್ತಾನೆ 2.5 ವರ್ಷ ಹಿಡಿದು ಜನರ ಆಶೀರ್ವಾದ ಶಾಸಕಾಗಿ ಮಾಡ್ತಾ ಇದ್ದೀನಿ. ಒಂದು ಕೂಡ ಫಾಲೋ ಅಪ್ ಆಗಿ ಸರ್ಕಾರದಿಂದ ನೀವು ಕೇಳಿದಿರಿ, ಉತ್ತರ ಬರ್ತಾ ಇಲ್ಲ ಅಧ್ಯಕ್ಷರೇ. ಸುಮ್ಮನೆ ನಾವು ಕೇಳ್ತಾ ಇದೀವಿ, ಫೇಸ್ಬುಕ್ ವಾಟ್ಸಪ್ ಹಾಕ್ತಾ ಇದ್ದೆ. ಊರಿಗೆ ಹೋದ್ರೆ ಜನ ಭಾರಿ ಕ್ವಶನ್ ಮಾಡಿದಪ್ಪ ನೀನು, ಜನರು ಕ್ಷೇತ್ರದ ಅಂತಾರೆ. ವಾಟ್ ಈಸ್ ದ ರಿಸಲ್ಟ್ ಸರ್ ಅಧ್ಯಕ್ಷರೇ? ಈ ನೋಡಿ 5 ತಿಂಗಳೈತೆ. ಮಾನ್ಯ ಗೃಹ ಮಂತ್ರಿಗಳು ಪಾಪ ಕಾಳಜಿಲಿಂದ ಹೇಳಿದ್ರು, ಇನ್ನೂ ತನ ಒಂದು 2 ಎಕರೆ ಜಮೀನು ಒಂದು ಕೊಟ್ರೆ ಅಷ್ಟು ಅನಾಹುತ. ಈಗ 16 ಕೋಟಿ, ಲಾಸ್ಟ್ ಟೈಮ್ ಉತ್ತರದಲ್ಲಿ 35 ಕೋಟಿ ಲಾಸ್ ಅಂತ ತೋರಿಸಿತ್ತು. ಈಗ ರಿವೈಸ್ ಆಗಿ 16 ಕೋಟಿ ಅಂತ ಅವ್ರ ಇಲಾಖೆ ತೋರಿಸ್ತಾ ಇದೆ. ಅದು ಎಷ್ಟು ಸರಿ ಮಟ್ಟಿಗೆ ಈ ತರ ಉತ್ತರ ಕೊಡೋದು? ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೋತೇನೆ. ಒಂದು ಹೈವೇ ಇದೆ ಅಧ್ಯಕ್ಷರೇ, NH9, NH15 ಹೈದರಾಬಾದ್ನಿಂದ ಮುಂಬೈಗೆ ಹೋಗುತ್ತೆ ಅಧ್ಯಕ್ಷರೇ. ಎಷ್ಟೊಂದು ಗಾಡಿ ಲಾಸು, ವೆಹಿಕಲ್ಲು ಆಕ್ಸಿಡೆಂಟ್ ಆಗುತ್ತೆ, ಸುಟ್ಟು ಕರಗೋಗಿದ್ದು ಉದಾಹರಣೆಗಳಿವೆ. ಆಯಿಲ್ ಟ್ಯಾಂಕರ್ಗಳು. ಇಷ್ಟೊಂದು ಕಡುಬಡರ ಬಗ್ಗೆ ಚಿಂತೆ ಮಾಡೋ ಒಂದು ಫೈರ್ ಸ್ಟೇಷನ್ ಗೆದ್ದಾಗ ಇಳಿದು ನಾನು 3ನೇ ಕ್ವಶನ್ ಅಧ್ಯಕ್ಷರೇ. ಇಲ್ಲ ಅಧ್ಯಕ್ಷರೇ, ತಮ್ಮ ನೇತೃತ್ವದಲ್ಲಿ ಒಂದು 2 ಎಕರೆ ಸಿಗಲ್ಲ. ಈಗ ಪ್ರಶ್ನೆ ನಿಮ್ದು, ಈಗ ಮಾನ್ಯ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ದಯವಿಟ್ಟು ಹೇಳ್ಬೇಕಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.